ಏನೈತಿ ಈಗ ಅದಲ್ಲೇ ಮಗನ ಈತ ಅಂತ ಹೇಳಿದ್ರ ಇದು ನಾನ್ ಮಾತಲ್ಲೇ ನಮ್ ಗೌಡ್ರೆ ಹೇಳಲ್ಲ ನಿಮ್ಗೊಂದು ಈಟಾರೋ ಮರುವಾದಿ ಐತೆ ಅನ್ನಂದ್ರ ಹಾ ನಿಂದು ಬಾಳ ಐತಿ ಬಿಡು ನಿಂದು ಬಾಳ ಇನ್ನು ಎಷ್ಟೆಷ್ಟು ಐತಿ ಅಂತ ನಾನು ನೋಡ್ಬೇಕು ಅದಲ್ಲೇ ಮಗನ ಅಂದ್ರ ಗೌಡ್ರೆ ಹೇಳ್ಯಾರ ಹೋದ ವರ್ಷ ಐತಲ್ಲ ನಮ್ ಜಕ್ಕಪ್ಪನ ಜಾತ್ರೆ ಆಗಲೇನು ಆ ಜಾತ್ರೆಗ ಬಹುಮಾನ ಅದ ಅದು ನಮ್ಗೆ ಸಿಗಲ್ಲ ಆಚಿಕೆ ತಗೊಂಡು ಹೋಗ್ಲೇನ ಹಂಗಾಗಿ ಅದಕ್ಕಾಗ ನಿಮ್ಗೆ ಮರುವಾದಿ ಐತಿ ಅಂದ್ರ ಈ ವರ್ಷ ಜಟ್ಕ ನಮ್ ಜಾತ್ರೆಗ ಏನಾದ್ರು ಇದ್ರೆ ನಮ್ಗ ಬಹುಮಾನ ಇಟ್ಕೋಬೇಕು ಅಂದ ಹೌದೇನ ಹಂಗಾರ ಏನಾರು ಒಂದ್ ನಾಟಕ ಆಡ್ಬೇಕಲ್ಲ ನಾವು ನಾಟಕ ಮಾಡ್ಬೇಕಲ್ಲ ಏನ್ ಮಾಡೋದ ಹಾ ನಂಗೀಗ ನೆನಪಿಗೆ ಬಂತ ನೋಡು ನೆನಪು ಎಂತ ನೆನಪು ಎಲ್ಲಿ ಮಾರ್ಯ ನೀನು ಹೆಡ್ ಪರದೇಶಿ ನೀನು ಯಾರ ನೀನು ಹೆಡ್ ಪರದೇಶಿ ನಂಗ ಹೆಡ್ ಪರದೇಶಿ ಅನ್ನಕತ್ತೀಯೇನ ಹಾ ಈ ಕಾಲಾಗಪ್ಪಲ್ಲ ಹಾ ಅಲ್ಲಲ್ಲಿ ಯಾಕೆ ಹೇಳಕತ್ತೀನಿ ಗೊತ್ತೈತೇನ ನಮ್ಮ ಗೌಡ್ರಪ್ಪ ಹೇಳಿರು ಮಗನ ನೋಡು ಬೆಳಗ್ಗೆ ಮೆಣಸು ತರ್ಬೇಕ ಹಂಗಾಗಿ ನಾನು ಒಬ್ಬನೇ ಹೋದ್ರ ಆಗಕ್ಕಿಲ್ಲ ನನ್ನ ಒಟ್ಟಿಗೆ ನೀನು ಬರ್ಬೇಕು ಅಂದ್ರ ಹಂಗಾಗ ಗೌಡ್ರ ಜೊತೆ ಹೋಗಿನಿ ಹೋದ್ಮೇಲ ಅವರು ಕರ್ಕೊಂಡು ಹೋದ್ರ ಬೆಳಗ್ಗೆ ಮೆಣಸು ತಗೊಂಡಾಯ್ತು ಬರೋ ಹೊತ್ತಿಗೆ ಕತ್ಲಾತಲೆ ಮಗನ ಹಂಗ ಗೌಡ್ರು ಹೇಳಿದ್ರು ಕತ್ಲ ಸಮಯದಾಗ ಮತ್ತ ಮನೆಗೆ ಹೋಗೋದ್ ಬೇಡ ಭೂತ ಪಿಚಾಚಿ ಎಲ್ಲ ಇರ್ತಾವ ಮಗನ ಮತ್ ನೀನ್ ಭೂತ ಅಲ್ಲಲ್ಲಿ ಅಂದ್ರೆ ಭೂತ ಪಿಚಾಚಿ ಎಲ್ಲ ಇರ್ತಾವ ಹಂಗಾಗಿ ಕತ್ತಲ್ಲಿ ಹೋಗ್ಬಾರ್ದಲ್ಲಿ ಬೇಡ ಅಂತೇಳಿ ಇಲ್ಲೇ ಮುನ್ಕಣನ ಅಂತ ಹೇಳ್ರ ಗೌಡ್ರು ಹೋಗಿ ಅವ್ರ ಮನೆ ಒಳಗ್ ಮುನ್ಕಂಡ್ರ ನಾವ್ ಹೊರಗೆ ಮುನ್ಕಂಡೆ ನೀ ಯಾಕೆ ಹೊರಗೆ ಮುನ್ಕಂಡಿ ನಂಗೆಲ್ಲ ಏನೋ ನನ್ನ ಕುರಿ ಗಡ್ಡಿಯಾಗ ಒಳಗೆ ಗಡ್ಡೆಲ್ಲ ಮುನ್ಕಣವ ಮತ್ತ ಒಳಗ್ ಹೋದ್ರೆ ನಿಧಿ ಬರ್ತಾವನ ನಮಗೆಲ್ಲ ಕುರಿ ಪಿಕ್ಕೆ ಎಲ್ಲ ಪಿಳಿ ಬೀಳ್ತಾ ಇರ್ಬೇಕ ಅದು ವಾಸ್ತಿ ನಮಗ್ ಬರ್ತಾ ಇರ್ಬೇಕ ಹಂಗ ಒಳ್ಳೆ ನಿಧಿ ಬರ್ತಾವ ಹಂಗಾಗಿ ನಾ ಹೊರಗೆ ಮುನ್ಕಂತೀನಿ ಅಂತ ಹೊರಗೆ ಮುನ್ಕಂಡ್ ಇದ್ದೀನಿ ಮಗನ ಅಷ್ಟೊತ್ತಿಗೆ ಏನೋ ಶಬ್ದ ಕೇಳಕತ್ತಿ ಏನ್ ಶಬ್ದ ಜನ್ ಜನ್ ಜನಕ್ ಜನ್ ಜನ್ ಜನಕ್ ಜನ್ ಜನ್ ಹಿಂಗ ಶಬ್ದ ಕೇಳಕತ್ತ ಏನ ನೋಡ್ಬೇಕು ಅಂತ ಈ ಚಿತ್ರ ಆಗ್ತಾನೆ ಮಗನ ಅದೇ ಶಬ್ದ ಹುಡ್ಕೊಂಡು ಹೋದ್ನ ಹೋಗಿ ನೋಡ್ತೀನಿ ಮಗನ ಅಲ್ಲಿ ದೊಡ್ಡ ಅಂಟ ನಡೀತತ್ತಲೆ ದೊಡ್ಡ ಅಂಟ ಅದು ಅಂಟ ಅಲ್ಲ ಆಟ ಅದೇ ದೊಡ್ಡ ಅಂಟ ಅದೇ ನಾವು 4-5 ಜನ ಭಗವಂತರು ಸೇರ್ಕೊಂಡು ಭಗವಂತರಲ್ಲ ಭಾಗವತರು ಅದೇ ಭಗವಂತರು ಸೇರ್ಕೊಂಡು ಭಾಗವತರು ಅದೇ ನೀ ಹೇಳ್ತಿ ಎಲ್ಲಿ ಹೆದ್ದು ಪರಿಚಯ ಮನೆ ನೀನು ನನಗ ಹೇಳಕತ್ತೀಯ ಮಗನ ನನಗ ಬತ್ತಿ ಇಡಕತ್ತೀನ ಇರ್ಲಿ ಬಿಡು ಹಾ ಅದೇ ನೀನ್ ಹೇಳ್ದವ ಅವ್ರು 4-5 ಜನ ಸೇರ್ಕೊಂಡು ಜನಕ್ಕೂ ಅಂತ ಹೇಳಕತ್ತಾರ ಓಟ ಹೊತ್ತಿಗೆ ಅವ ಇದನಲ್ಲ ರಾಮಣ್ಯ ಹತ್ತಲೆ ಇಟ್ಕೊಂಡ್ರ ರಾಮಣ್ಯ ಅಲ್ಲ ರಾವಣ ಅದೇ ಹತ್ತಲೆ ಇತ್ತಲ್ಲ ಅವನು ಪರಮೇಶ ಹತ್ತಲೆ ಪರಮೇಶ ಆದಲ್ಲಿಗೆ ಅಂತ ಇಟ್ಟಲೆ ಕಾಲ ಇಟ್ಟತ್ತಿಗೆ ಅಲ್ಲಿ ಕೆಳಗೆ ಹಾಕಿದ್ಲ ತನಿಗೆಲ್ಲ ತಕ್ಕಂತ ಮುರಿದು ಹೋದ್ಮೇಲೆ ದೇವ್ರೇ ನೋಡ್ಬೇಕಲೆ ಮಗನ ಎಲ್ಲರೂ ಬಂದು ನಂದ ಹತ್ತೈತಿ ರೊಕ್ಕ ಕೊಡ್ಬೇಕಲ್ಲ ಮಗನ ಅವ್ರಿಗೆ ಬಹುಮಾನ ಕೊಡ್ಬೇಕಲ್ಲ ರಾಮಣ್ಣನ ಮನೆಯವರಿಗೆ ದಟ್ಟಣಿಗೆ ಮರಿಲೇನ ಹಂಗಾಗಿ ನಂದ ಹತ್ತೈತಿ ಅಂತ ಕೊಡ್ತಾರ ಅಟ್ಟ ಮೇಲೆ ಅದು ಮುಗಿತಲೆ ಮಗನ ಮುಗಿದ ಮ್ಯಾಗ ಮತ್ತೆ ಇದು ಚೂಡಿಮಣಿ ಪ್ರಸಂಗ ಚೂಡಾಮಣಿ ಪ್ರಸಂಗ ಅದೇ ಹನುಮಂತ ಬಂದು ಅದು ಚೂಡಿಮಣಿ ಕೊಡ್ತಾನಲ್ಲ ಚೂಡಾಮಣಿ ಅದೇ ಅದನ್ನು ಕೊಡ್ತಾನಲ್ಲ ಆ ಪ್ರಸಂಗ ಇಟ್ಟಿದ್ರಲ್ಲ ಹನುಮಂತನ ಮೇಲಿಂದ ತರ್ಬೇಕಲ್ಲ ಹೆಂಗ ಮಾಡೋದು ಮಾಡ್ಕೊಂಡು ಈಗ ರಾಮ ಲಕ್ಷ್ಮಣ ಇದ್ರಲ್ಲ ಲಕ್ಷ್ಮಣ ಅವರು ಅಲ್ಲೇ ಕೂತ್ಕೊಂಡಿದ್ರಲ್ಲ ಮಗನೇ ಅವ ಹನುಮಂತನ ಮೇಲೆ ತರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಹಗ್ಗ ಕಟ್ಟ್ಯಾರ ಹನುಮಂತನ ಹಿಂದೆ ಹನುಮಂತ ಮಾಡಿದ್ರಲ್ಲ ಅವನಿಗೆ ಹಗ್ಗ ಕಟ್ಟ್ಯಾರ ಹಗ್ಗ ಕಟ್ಟಿ ಹಿಂದ್ಗಡೆ 2 ಹಿಂಗ್ ಇಟ್ಕೊಂಡಿದ್ರಲ್ಲ ಹಿಂದಿದ್ದರು
ಆ ಕಡೆ ಇದ್ರ ಓಟ ಹೊತ್ತಿಗೆ ಆ ಹಗ್ಗ ಕಟ್ಟಿ ಹಿಡ್ಕೊಂಡಿದ್ರಲ್ಲ ಅವರು ಅವ್ರ ಗೌಡ್ರ ಹತ್ರ ಸಾಲ ಮಾಡಿರ. ಸಾಲ ಮಾಡ್ಕೊಂಡು ಕಣ್ಣು ಕಿಸ್ಕೊಂಡು ಓಡಾಡ್ತಾ ಇದ್ರ ಗೌಡ್ರಷ್ಟೊತ್ತಿಗೆ ಹಿಂದೆ ಬಂದ್ರು. ಹಿಂದೆ ಬಂದಿದ್ದು ಗೌಡ್ರು ನೋಡಿದಾರೋ ಇವರು ಹಗ್ಗ ಬಿಟ್ಟಾರ, ಬಿದ್ದು ಓಡಿ ಹೋಗ್ಯಾರ. ಓಟ ಹೊತ್ತಿಗೆ ದಪಕ್ಕನ ಬಿದ್ದವನೇ ಹನುಮಂತ ಬಂದ ಅಂತ ರಾಮ ಹೇಳಿದ್ರೆ, ಹನುಮಂತ ಸೀತವನ್ನು ಕಂಡ್ಯ, ಏನಾದ್ರೂ ತಂದ್ಯ? ಸೀತವನ ಕತೆ ಹಾಗಿರ್ಲಿ, ಏನು ಕತೆ ಹಾಗಿರ್ಲಿ, ಹಗ್ಗ ಬಿಟ್ಟ ಮಕ್ಕಳು ಎಲ್ಲಿ ಹೋದ್ರು ಹಿಂಗೆ ಹೇಳಕತ್ರೆ. ಯಾಕಂದ್ರೆ ಹಗ್ಗ ಬಿಟ್ಟರು ಬಿದ್ದು ಓಡೋಗ್ಯಾರ. ಹಂಗಾಗಿ ಆ ಕತ್ತಿ ಬೇಡ. ಈಗ ದೊಡ್ಡಂಟ ಮಾಡೋದು ಅಂತ ಹೇಳಿದ್ರೆ ಅದೇ 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 ನೀಯಲ್ಲಿ ಹೆಟ್ಟು ಪರದೇಶಿ ನಂಗ ಬುದ್ಧಿ ಇಡಕತ್ತಾರೆ ಆಗೀಗ. ಹೌದಾ? ಹಂಗಾಗಿ ಆ ಪ್ರಸಂಗ ಮಾಡೋದು ಬೇಡ. ಯಾಕಂದ್ರೆ ನೋಡು, ದೊಡ್ಡಂಟ ಮಾಡಿರೋ ಅಂತ ಹೇಳಿದ್ರೆ ನಾಲ್ಕೈದು ಭಗವಂತರು ಬೇಕಾಗ್ತೈತಿ ಅಲ್ಲೇನ? ಹೌದಾ? ನಮಗೆ ಒಂದು ಭಗವಂತರು ಹಿಡ್ಕೊ ಬರೋಕೆ ಕಷ್ಟ ಆಗ್ತೈತಿ ಅಲ್ಲ? ಈಗ ಒಬ್ರು ಭಗವಂತರು ಬಂದ್ರು ಅಂದ್ರೆ ಅವ್ರು ಬರ್ಬೇಕಾದ್ರೆ ಅವ್ರಿಗೆ ಒಂದು ರಥ ತಗೊಂಡ್ಬರ್ತಾರ. ಅವ್ರ ಜೊತೆಗೆ ನೋಡೋ ಈಟ ಕೊಡ್ಬೇಕು, ಊಟ ಕೊಡ್ಬೇಕು, ಅವ್ರು ಕರ್ಕೊಂಬಂದಿನಿ ಅಂತ ಹೇಳಕತ್ತಾರೆ. ಹಂಗಾಗಿ ಅದ್ರ ಬಗ್ಗೆ ಬೇಡ, ನಮ್ಗೆ ಒಬ್ಬರೇ ಭಗವಂತರು ಸಾಕು. ಹೌದಾ? ಮತ್ತೆ ನಮ್ಮ ಯಾವ ಪ್ರಸಂಗ ಅಂದ್ರೆ ಯಕ್ಷಗಾನ ಮಾಡ, ಯಕ್ಷಗಾನ ಹಾ ಅದು ಮಾಡ. ನಮ್ಮ 3 ಜನ ಸಾಕೈತಿ. ಹೌದಾ? ಒಂದು ಭಗವಂತರು ಸಾಕ. ಅದೇ ಎಲ್ಲಿ ಹೆಡ್ಬಾರ್ದು ಶಿವ ಎಲ್ಲಲ್ಲಿ ಯಾವಾಗನ ಒಬ್ರು ಭಗವಂತ ನೀ ಭಾಗವತರು ಊರೊಂದು ಸಾಕಾಕೈತಾ? ಒಂದು ಮುದ್ರಂಡೇರ ಸಾಕ. ಮುದ್ರಂಡೇರ ತೊಂದ್ರೆ ಇಲ್ಲ, ನಮ್ ಭಂಡಾರ ಇದಾರೆ ಇವತ್ತು, ಏನ್ ತೊಂದ್ರೆ ಇಲ್ಲ. ಹೌದಾ? ಮತ್ ಬಡಿಯರ್ ಬೇಕಾಕೈತಲ್ಲ. ಎಂತ ಸತ್ಯ ಬಡಿಯಾರ ಮಗನ 2 ಕೈ ಹಿಂಗ್ ಇಟ್ಕೊಂಡ್ ಬಡಿತಾರಲ್ಲ ಚಂಡೆಗಾರರು. ಚಂಡೆಗಾರ? ಹೌದಾ? ಪುರ್ ಮಾಡ್ತಿದ್ರು, ತೊಂದ್ರೆ ಇಲ್ಲ. 3 ಜನ ಸಾಕಾಕೈತಲ್ಲ. ಹಂಗಾಗಿ ಯಕ್ಷಗಾನ ಮಾಡೋಣ, ಯಕ್ಷಗಾನ ಅದು ಮಾಡೋಣ. ಅದೇ ಪ್ರಸಂಗ ಯಾವ್ದು ಮಾಡೋಣ? ಯಾವ್ದು ಮಾಡೋಣ? ಲಂಕಾದಾನ ಮಾಡೋಣ. ಲಂಕಾದಾನ ಅದು ಮಾಡೋಣೇನ? ಅದು ಮತ್ತೆ ಹನುಮಂತ ಮತ್ತೆ ಮ್ಯಾಲ್ ಬರ್ಬೇಕಾಕೈತಿ. ಮತ್ ಸಾಲ್ಗಾರ ಯಾರು ಇದ್ರೆ ಅವ್ರು ಹಿಂದಿ ಕೊಟ್ಕೊಂಡ್ರೆ ಅದು ಕಷ್ಟ ಆಕೈತಿ. ಅದು ಬೇಡ, ಅದು ಬೇಡ. ಬುಸುಂದ್ರಿ ಕಲ್ಯಾಣ, ಬುಸುಂದ್ರಿ ಕಲ್ಯಾಣ, ಬುಸುಂದ್ರಿ ಕಲ್ಯಾಣ, ಸುಭದ್ರ ಕಲ್ಯಾಣ. ಅದ್ರಲ್ಲಿ ಎಲ್ಲರೂ ಬರ್ತಾರೆ. ಕೃಷ್ಣ ಪರಮಾತ್ಮ ಬರ್ತಾನೆ. ಕೃಷ್ಣ ಪರಮಾತ್ಮ. ಹೌದಾ? ಮತ್ತೆ ಅವ ಮತ್ತೊಬ್ಬಿದ್ದಾನಲ್ಲ ಬೋಧರಾಮ. ಬಲರಾಮ. ಬಲರಾಮ ಅದೇ ಕೃಷ್ಣನ ಅಣ್ಣ ಅವ. ಮತ್ತೆ ಅಜೀರ್ಣ ಬೇಕಾಗಿ, ಅಜೀರ್ಣ ಬೇಕಾಕೈತಿ. ಅರ್ಜುನ. ಅರ್ಜುನ ಅರಿ ಅರ್ಜುನ. ಅದೇ 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 ಅವ. ಮಧ್ಯ ಪಾಂಡ, ಮಧ್ಯ ಪಾಂಡವ. ಅದೇ ಮಧ್ಯ ಅದೇ ಅದೇ ಭೀಮನ್ ತಮ್ಮ ಅವನೇ. ಅದೇ ಅದೇ ಅವನೇ. ಹೌದಾ? ಈಗ ಬುಸುಂದ್ರಿ ಮಾಡುವುದು ಯಾರ? ಸುಭದ್ರ. ಬುಸುಂದ್ರಿ ಕಣ್ಣಿಗೆ ಇವಳಿಗೆ ಬುಸುಂದ್ರಿ ಇವಳೇ ಮಾಡ್ಸ ಆಯ್ತೇನಾ? ಈಗ ನಾನು ಹನುಮಂತನ್ ಮಾಡ್ತೇನೆ. ಹನುಮಂತ ಹೋದ್ ನಾವು ಅದೇ ಮತ್ತೆ ಹೇಳ್ತೇನೆ ನಾನು. ಹನುಮಂತ ಬರೋದು ಬೇಡ ಅಂತೇಳಿ. ಅದೇ ಲಂಕಾದಾನದಲ್ಲಿ ಹನುಮಂತ ಬೇಕಾಗಿತ್ತಲ್ಲ, ಅದು ಬೇಡ. ಈಗ ಹನುಮಂತ ಬೇಡ. ಈಗ ನಾನು ಕೃಷ್ಣ ಪರಮಾತ್ಮ. ನಾನು ಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮ. ನೀನು ಅಜೀರ್ಣ. ಅರ್ಜುನ. ನೀನು. ಹೌದಾ? ಈಗ ಹೂ ಮಾಡಕ್ ಯಾರು ಬೇಕಾಗ್ತಿತ್ತು? ಅದೇ ಬೋಲ್ರಾಮ. ಓಡೋದೇ ಬೇಡ, ಎಲ್ಲ ಸ್ವಲ್ಪ ಮುಂದೆ ಹೋಗಿದೆ ಈಗ.
ಹೌದಾ ಅಂತೂ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಆಟ ಆಡಿ ನಮ್ಮ ಊರಿಗೆ ಹೆಸರು ತರಬೇಕು. ಗೋಮಾನ ನಾನೇ ಉಳಿಸ್ಕೋಬೇಕು. ಗೌಡ್ರು ಹೇಳ ಹೌದೇನಾ? ಹಂಗ ತಡ ಮಾಡೋದಲ್ಲ. ಏನೋ ಕೂಗಕತ್ತಾರ, ಅಲ್ಲೇನೋ ಎಂತ ತೋಳ ಬಂದೈತಿ ಓಡೋತೇನ ಹೊತ್ತಕ್ಕೆ ತೋಳ ಓಡಾಗೈತಿ. ಅಲ್ಲಿ ಹಿಂದಿನ ಎಲ್ಲ ಪೂರ್ತಿ ತೋಳೆಲ್ಲ ಓಡ್ ಹೋಗಾಗೈತಿ. ಹೌದೇನಾ? ಆದ್ರೂ ನಮ್ಮ ಕುರಿನೆಲ್ಲ ನಾವು ನೋಡ್ಕೋಬೇಕು. ಹೌದೇನಾ? ಹೌದಾ? ಅಲ್ಲೇ ಮಗಳ, ನೀನು ಬರ್ಬೇಕಾದ್ರೆ ಏಸ ಕುರಿ ತಂದಿಯಾ? 11 ಮೇಲೆ 1. 11 ಮೇಲೆ 1 ಅಂದ್ರೆ 11 12 ಆಗ್ತದೆ ಮಗನೇ. 12. ಹೌದಾ? 12 ಅಂದ್ರೆ ನಮ್ಗೆ ಹೇಳಕ್ಕೆ ನಂಗೆ ಐತಲ್ಲ ನಿಂಗೆ 11 ಮೇಲೆ 1 ಹೌದಾ? ಐತೆ ನೋಡ. ಇವೆಲ್ಲ ನಿಮ್ಮ ಕುರಿ ಏನ? ಹೌದೌದು. ನೋಡ, ನೀನ್ ಅಷ್ಟು ಕಟ್ಟಕೊಂತ ಬಂದಿದ್ದೆ. ಅವ ನೋಡ್ರೆ ಏತ ಹೇಳಕತ್ತಾನ, ಹೇಳ ಎಂತ ಹೇಳಕತ್ತಾನ. ಹೌದಾ? ನಾನ್ ತಂದೀನಿ ಮಗನ. ನೋಡ, ಎಷ್ಟು ಕುರಿ ತಂದಿ? ನಾನು 8 ಎಷ್ಟು? 8 2.5. ಅದ್ ಹೇಗೆ? ಎಲ್ಲಿ ಹೆಡ್ ಪರದೇಶಿ ಮಾರ? ಹೆಡ್ ಪರದೇಶಿ ನೀನ. ಮಗನ 8 ಅಂದ್ರ ಎತ್ತ ಐತಿ. ಹೌದಾ? ಒಂದು ಹೆಣ್ಣು ಗುಡಿಯಾಗ ಒಂದು ಹೊಟ್ಟೆ ಒಂದು ಅರ್ಧ ಐತಿ. ಅಲ್ಲಿ 8 ಆಗ್ಲೇನ? ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು 3 ಹಾಕಲ್ಲ. ಹೌದಾ? ಹಂಗಾಗಿ ನೋಡು, ತೋಳ ಬಂದೈತಿ. ಅವ ಆ ಕಡೆ ನಿಂತ್ಕೊಂಡು ಅಲ್ಲಿ ಕಾಯ್ತಾ ಇದ್ದಾನೆ. ನೀನ್ ಈ ಕಡೆ ಹೋಗ್ಕೊಂಡು ಇಲ್ಲಿ ಕಾಯ್ಬೇಕು. ಹೌದಾ? ಆದ್ರೂ ಗೌಡ್ರು ಬರ್ಬೇಕಾದ್ರೆ ಹೇಳ್ಯಾರ, ಮಗನ ಕಾಳ್ಯ ನಿಮ್ಮ ಅವ್ವನು ಸುಡಾಕ ಕಟ್ಗಿ ಬೇಕು ಅಂದೆ. ಎಂತದ? ಎಲ್ಲಿ ಹೆಡ್ ಪರದೇಶಿ ಮಾರ? ಹೆಡ್ ಪರದೇಶಿ ನೀನ. ಅಲ್ಲವೇ ಮಗನ, ಗೌರವ್ವ ಇನ್ನೂ ಇದ್ದಾಳ, ಚೆನ್ನಾಗದಾಳ. ಅಂದ್ರೆ ಗೌಡ್ರು ಅವ್ವ ಹೇಳ್ಯಾಳ, ಕಟ್ಟಿಗೆಗೆ ಒಲೆಗೆ ಕಟ್ಟಿಗೆ ಇಲ್ಲ ಮಗನ, ಕಟ್ಟಿಗೆ ತರಬೇಕು ಮತ್ತು ತೋಪ್ಲ ತರಬೇಕು ಅಂತ ಹೇಳ್ಯಾಳ. ಹಂಗಾಗಿ ನೀನ್ ಆ ಕಡೆ ಕುರಿ ಕಾಯ್ತತ್ತು ಎಲ್ಲ ತೋಳ ಗಿಡ ಬಂದ್ರೆ ಕಾಯ್ತಾ ಇರೋ ಮಗನ. ಆಯ್ತಾ? ನಾನೇನಾದ್ರು ಆಯ್ತು ಅಂದ್ರೆ ಕೂಡ್ಬೇಕ ಮಗನ. ಬುತ್ತಿ ಗಿತ್ತಿ ತಂದಿರಲ್ಲ, ಆಮೇಲೆ ಒಟ್ಟಿಗೆ ತಿನ್ನಣ. ನಾ ತೋಪ್ಲ ಕಡಿತೀನಿ, ಕಟ್ಟಿಗೆ ಕಡಿತೀನಿ, ನೀ ಆ ಕಡೆ ಇರು ಮಗನ. ಆಯ್ತಾ?